ನಮಸ್ಕಾರ ನೋಡಿ. ನಾನು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಕೇಳಿದೆ ಕೈ ಕಾಲು ಮಗ ತೊಳ್ಕೊಂಬರ್ರಿ ಅಂತ ಮಗ ತೊಳ್ಕೊಂಬಂದೆ. ಕಾಫಿ ಕೊಟ್ಟರು ಕುಡ್ಕೊಂಡು ಕೂತಿದ್ದೀನಿ. ಏನು ಸಾಂಬಾರು ಅಂದರೆ ಬೇಳೆ ಸಾಂಬಾರು ಅಂದರು. ಮುದ್ದೆ ಮಾಡ್ತೀನಿ ಅಂದರು. ಬೇಳೆ ಸಾಂಬಾರು ಮುದ್ದೆ ಆಗಲ್ಲ ಅಂದರೆ ಆಮೇಲೆ ಉಪ್ಪಿನಕಾಯಿ ಇದೆಯಲ್ಲ ಬಿಡ್ರಿ ನೆಚ್ಕೊಳ್ಳೋಲ್ಲ. ಉಪ್ಪಿನಕಾಯಿ ಖಾಲಿ ಆಗಿದೆ ಅಂದರು. ಸರಿ ಉಪ್ಪಿನಕಾಯಿ ಖಾಲಿ ಆಗಿದೆ ಅಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನಾವು ನಿಂಬೆಹಣ್ಣು ತಂದು ಕೊಡ್ರಿ, ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಉಪ್ಪಿನಕಾಯಿಗೆ ನಿಂಬೆಹಣ್ಣು ತಂದು ಕೊಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರು. ಸರಿ ತಂದ್ಕೊಡಿ ಅಂತ ಹೇಳಿದ್ರು. ಎಲ್ಲ ತಂದ್ಕೊಟ್ಟಿದ್ದೀನಿ. ನಾನು ತಂದ್ಕೊಂಡು ಎಲ್ಲ ನಿಮ್ಮ ಮಿಸ್ಸೆಸ್ ಮಾಡೋದು. ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯ್ದು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಅದು ಖಾಲಿ ಆಗಿರೋದ್ರಿಂದ ನಿಂಬೆಹಣ್ಣು ತಂದ್ಕೊಡೋದು. ನಿಂಬೆಹಣ್ಣು ಮಾಡ್ತಾ ಇದ್ದೀನಿ ನೋಡಿ. ಇದು ನಿಂಬೆಹಣ್ಣು, ಇದು ಮಿಕ್ಸು, ಕ್ಯಾರೆಟು, ಇದು ಏನಿದು ನೌಕಲ್, ಬೆಳ್ಳುಳ್ಳಿ, ಹಸಿ ಅರಿಶಿನ, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಇದು ಮಿಕ್ಸ್ ಪೌಡ್ರು. ಇದು ಅವ್ರಿಗೆ ಗೊತ್ತಿರ್ತದೆ, ನಂಗೆ ಗೊತ್ತಿರಲ್ಲ. ಯಾಕೆಂದರೆ ಅವ್ರು ಕುಕ್ ಮಾಡೋದು ಅವರೇ, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟದೆ. ಈಗ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕಕ್ಕೆ ಬಂದಿದ್ದೀನಿ. ಕಡೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ. ಎಣ್ಣೆ ಅಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬಾರ್ದು. ಜಾಸ್ತಿ ಅದು ಹಾಕಿದ್ರೆ ಒಳ್ಳೇದು. ಅದು ಯಾಕಂದ್ರೆ ಎಲ್ಲ ಅದು ಚೆನ್ನಾಗಿ ಇದಾಗಬೇಕಲ್ವಾ. ಎಣ್ಣೆ ಹಾಕಿದ್ದೀನಿ. ಬಿಸಿ ಆಗ್ತಾ ಇದೆ ಎಣ್ಣೆ. ಒಂದು 2 ನಿಮಿಷ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನೋಡ್ಕೊಂಡು ಕರಿಬೇವು ಒಂದೊಂದು ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಬಂದ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ, ಶುಂಠಿ, ತಿರ್ಗಾ ಇದು ಹಸಿದು ಅರಿಶಿನ, ತುರ್ಬಿರೋದು ಅರಿಶಿನ, ಹಸಿ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಕುಟ್ಟಿರೋದು ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನಮ್ಮ ಮಿಸ್ಸಸ್ ಸರ್ ಇದ್ದಾರೆ. ಅವರು ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಮುದ್ದೆ ರೆಡಿ ಆಗ್ತಾ ಇದೆ. ನಾನು ಇದು ರೆಡಿ ಆಗಿಸಿ ಮುದ್ದೆನೂ ರೆಡಿ ಆಗ್ಬಿಡ್ತದೆ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಅರಿಶಿನೇನು, ಸಾಂಬಾರು ಪುಡಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವು. ಆಚೆಯಿಂದ ಏನು ತರಲ್ಲ. ಅರಿಶಿನ ಒಂದು ಆಚೆಯಿಂದ ತರ್ತೀರಷ್ಟೇ. ಇದೆಲ್ಲ ಇಲ್ಲೇ ಮಾಡ್ಕೊಳೋದು ನಾವು. ಮನೆಯಲ್ಲೇ ಮಾಡ್ಕೊತೀವಿ ನಾವು. ಇದೆಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ತಣ್ಣಗಾದ್ಮೇಲೆ ಇಳಿಸ್ಬಿಟ್ಟು ನಾವು 10 ಸಾಲ ನಿಂಬೆಹಣ್ಣು ಅದು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಿದೆ. ಅರ್ಧ ಸ್ವಲ್ಪ ಬೇಯಬೇಕು. ಬೆಂದಮೇಲೆ ತಗೊಂಡಾಗ ಅವಾಗ ನಿಮ್ಗೆ ತೋರಿಸಿದಲ್ಲ ನಿಂಬೆಹಣ್ಣು ಅದ್ರಲ್ಲಿ ಮಿಕ್ಸ್ ಮಾಡ್ತೀನಿ. ಅದು ಚೆನ್ನಾಗಿ ಅದೇನು ಇಂಗ್ಲೀಷ್ ನಾನು ಬರಲ್ಲ. ಚೆನ್ನಾಗಿ ಇದಾಗಬೇಕು. ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಈಗ ಮುದ್ದೆನೂ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಆಗಲ್ಲ, ಅವ್ರಿಗೆ ಇದು ಸ್ವಲ್ಪ ಇಟ್ಟಿದೆ. ಒಂದು ಪಪ್ಪ ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹುಡುಗ ಸ್ವಲ್ಪ ಹೈಟಾಗಿ ಹಾಕ್ಸ್ಬಿಟ್ಟ ಸ್ವಲ್ಪ ಇದು ಮುದ್ದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಕೆ ಕೇಳಿದರೆ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಮುದ್ದೆ ಇಲ್ಲ ಆಗಲ್ಲ ಫ್ರೆಂಡ್ಸ್. ಇವಾಗ ಆಗಿದೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ತೊಗೊಂಡು ಹೋಗ್ತಾ ಇದ್ದೀನಿ. ತೊಗೊಂಡೋಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ನೋಡಿ ಫ್ರೆಂಡ್ಸ್, ತಗೊಂಡು ಇಕ್ಕಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಕೋಲ್ಡ್ ಆದಮೇಲೆ ಫ್ಯಾನ್ ಹಾಕಿ ಸ್ವಲ್ಪ ಕೋಲ್ಡ್ ಆದಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಒಂದು 2 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೋಲ್ಡ್ ಆದಮೇಲೆ ಮಿಕ್ಸ್ ಮಾಡಬೇಕು. ಏಕದಮ್ ಬಿಸಿನಲ್ಲಿ ಮಾಡಬಾರ್ದು. ಬಿಸಿ ಮಾಡಿದ್ರೆ ಟೇಸ್ಟ್ ಬರೋಲ್ಲ. ಸ್ವಲ್ಪ ಕೋಲ್ಡ್ ಆದಮೇಲೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ 2 ನಿಮಿಷ ಆಯಿತು. ತಣ್ಣಗೆ ಆಗಿದೆ ಸ್ವಲ್ಪ. ಈಗ ನೋಡಬೇಕು. ಹಾಕ್ತಾ ಮಿಕ್ಸ್ ಮಾಡಬೇಕು. ಹಾಕ್ತಾ ಇದ್ದೀನಿ. ಎಷ್ಟು ನಿಮಿಷ ಬಿಟ್ಟಿದ್ರಿ? 2 ನಿಮಿಷ.
ಫ್ರೆಂಡ್ಸ್ ಇದು ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಚೆನ್ನಾಗಿರ್ಬೇಕಾದ್ರೆ ಮನೇಲಿ ಮಾಡಿದ್ರೆ ನಾವು ಇದೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈಗ ಮಿಕ್ಸ್ ಆಗಿದೆ, ಮಿಕ್ಸ್ ಮಾಡಿದ್ದೀನಿ ಎಲ್ಲಾನು. ಉಪ್ಪು ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಣ ಅಂತಿದ್ದೀನಿ, ಉಪ್ಪು ಹಾಕಿಲ್ಲ, ಕಮ್ಮಿ ಹಾಕಿದ್ದೀನಿ. ಉಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಉಪ್ಪಿನಕಾಯಿ, ಅದಕ್ಕೆ ಹೇಳೋದಲ್ವ ಉಪ್ಪಿನಕಾಯಿ ಅಂತ. ಉಪ್ಪು ಇದ್ದಷ್ಟು ಉಪ್ಪಿನಕಾಯಿ ಹೆಂಗಿದೆ ಟೇಸ್ಟು ನೋಡ್ಬಿಟ್ಟು ಆಮೇಲೆ ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಾವಿನಕಾಯಿ ಟೈಮಲ್ಲಿ ಮಾವಿನಕಾಯಿ ಹಾಕೋತೀರಿ, ಈ ಮಾವಿನಕಾಯಿ ಸಿಕ್ಕಿದ್ದಕ್ಕೆ ಇದು ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಮಾಡಿದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಾನು ಹೇಳ್ತೀನಿ ತಿಂದ್ಬಿಟ್ಟು. ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ರೆಡಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಮಾಡಿದಾಗ, ನಾವು ರೆಸಿಪಿ ಮಾಡಿದಾಗ ಬ್ಲಾಕಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.